ಎರಡಾಗಿತ್ತು ಅಂತ ಹೇಳಿದ್ದೆ. ಅದನ್ನು ತಗೊಬಂದು ಇಟ್ಟಿದೆ. ಅಂದರು ಎರಡೇ ಎಂತ ಮಾಡೋದು ಅಂತ, ಯಾವ್ದಾದ್ರು ಪಲ್ಯ ಮಿಕ್ಸ್ ಪಲ್ಯ ಮಾಡ್ರಾಯ್ತು ಅಂತ. ಮತ್ತು ಬೀನ್ಸು ಹಾರ್ವೆಸ್ಟ್ ಮಾಡಿದ್ನಲ್ಲ, ಬೀನ್ಸು ಮತ್ತು ತೊಂಡೆಕಾಯಿ ಹಾಕಿದ್ರಾಯ್ತು ಅಂತ. ಇದು ಬೆಳೆದಿದೆ ಅಂತ ನಾನು ಬೀಜಕ್ಕಿಟ್ಟಿದ್ದೆ. ಅದು ತೊಂಡೆಕಾಯಿ ಒಂದೇ ಇತ್ತಲ್ಲ, ಅದ್ರ ಜೊತೆನೇ ಇದು ಕಟ್ ಮಾಡಿಬಿಟ್ಟೆ ಗೊತ್ತಿಲ್ಲದೆಯ. ಆಮೇಲೆ ಕಟ್ ಮಾಡಿದ್ದೆ ನನಗೆ ಗೊತ್ತಾಯಿತು ಇದು ಬೀಜಕ್ಕಿಟ್ಟಿದ್ದು ಅಂತ. ಫುಲ್ ಒಳಗಡೆ ಹಣ್ಣಾಗಿತ್ತ, ಹಾಗಾಗಿ ಹಾಗೆ ಇಟ್ಟಿದ್ದೆ. ಇವತ್ತು ತುಂಬ ಕೆಂಪಾಗಿಬಿಟ್ಟಿದೆ ನೋಡಿ. ಈ ಕಡೆ ಕಟ್ ಮಾಡಿ ಮಧ್ಯೆ ಕಟ್ ಮಾಡಿದೆ. ಆಮೇಲೆ ಒಳಗಡೆ ಹಣ್ಣು ನೋಡಿ ಆಮೇಲೆ ಪ್ಲಸ್ ಆಯಿತು ಇದು ಬೀಜಕ್ಕಿಟ್ಟಿದೆ ಅಂತ. ಈಗ ಇದನ್ನು ಮಣ್ಣಲ್ಲಿ ಹಾಕಿಡ್ತೆ, ಮತ್ತು ನೋಡುವ ಗಿಡ ಆಗ್ತದೆಯಾ ಏನು ಅಂತ. ನೋಡಿ ಈಗ ಮಣ್ಣಲ್ಲಿ ಹಾಕಿ ಮುಚ್ಚಿಡ್ತೀನಿ, ಮತ್ತು ಸಸಿ ಬರ್ತದೆಯಾ ಇಲ್ವಾ ಅಂತ ನೋಡುವ. ಕೋಟೆ ಗಿಡ ನೋಡಿ ಇಲ್ಲೇ ಇಟ್ಟಿದ್ದೆ, ಈಗ ಎಷ್ಟು ಎತ್ತರ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರ ಹತ್ರ ನೆಡಿ ನೆಡಿ ಅಂತ ಹೇಳ್ತಾ ಇದ್ದೀನಿ, ಅವರಿಗೆ ನೆನಪೇ ಇರೋದಿಲ್ಲ. ಮತ್ತು ಇಲ್ಲೂ ಟೊಮೆಟೊ ಬೀಜ ಹಾಕಿಟ್ಟಿದ್ದೆ, ಒಂದೆರಡು ಸಸಿ ಬಂದಿದೆ. ಇದು ಬದನೆಯಿಂದ ಮೆಣಸಿನ ಗಿಡನ ಅಂತ ಗೊತ್ತಾಗೋದಿಲ್ಲ. ಬೆಂಡೆ ಬೀಜ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ಮೊಳಕೆ ಬರಲಿ ಅಂತ. ಅದು ಇವಾಗ ಮೊಳಕೆ ಬಂದಿದೆ ನೋಡಿ. 11 ಸಸಿ ಬಂದಿತ್ತು, ಅದರಲ್ಲಿ ಒಂದು ಸತ್ತೋಗ್ಬಿಡ್ತು. ಇವಾಗ 10 ಉಂಟು. ನಮ್ಮ ಮನೆಯವ್ರ ಹತ್ರ ಹೇಳಿದ್ದು ನೆಡುವ ಅಂತ. ಅವ್ರು ಸ್ವಲ್ಪ ದೊಡ್ಡಾಗಲಿ ಆಮೇಲೆ ನೆಡುವ ಅಂತ ಹೇಳಿದರು. ಇವಾಗ ದೊಡ್ಡಾಗಿದೆ ಮತ್ತು ಒಂದೊಂದು ಸಸಿಗೆ 3ನೇ ಎಲೆನೂ ಬರ್ತಾ ಉಂಟು. ಗೊಬ್ಬರ ಕೊಡ್ಲಿಕ್ಕೆ ಆಮೇಲೆ ಲೇಟ್ ಆಗಿಬಿಡ್ತದೆ, ಹಾಗಾಗಿ ನೆಡಬೇಕು. ಮಳೆ ಕಡಿಮೆ ಇದೆ ಇವಾಗ, ಹಾಗಾಗಿ ನೆಟ್ಟಿಲ್ಲ. ಮತ್ತು ಮೂಲಂಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ, ಇಷ್ಟು ದೊಡ್ಡಾಗಿದೆ ನೋಡಿ. ಇದೆ ಒಂದು ಎಲ್ಲ ಒತ್ತಗಾಯಿತು ಅನಿಸ್ತದೆ ನಾನು ಹಾಕಿದ್ದು. ನೋಡುವ ಹೇಗೆ ಬರ್ತದೆ ಅಂತ. ಮತ್ತು ಇನ್ನೊಂದು ಕಡೆನೂ ಹಾಕಿದ್ದೆ, ಇದು ಚೆನ್ನಾಗಿ ಬಂದಿದೆ. ಮಧ್ಯೆ ಸ್ವಲ್ಪ ಬಂದಿಲ್ಲಾಗಿತ್ತು, ಮತ್ತು ಬೀಜ ತಂದು ಹಾಕಿದೆ, ಅದು ಇವಾಗ ಮತ್ತೆ ಸಸಿ ಆಗಿದೆ. ಸುಮಾರು ಬೀಜ ಹಾಕಿದರೆ ಎಲ್ಲ ಬೀಜನೂ ಬರೋದಿಲ್ಲ, ಸ್ವಲ್ಪ ಅಷ್ಟೇ ಬರ್ತದೆ. ಬದನೆಕಾಯಿ ಸಸಿನೂ ದೊಡ್ಡ ಆಗ್ತಾ ಉಂಟು. ಗ್ರೋ ಬ್ಯಾಗಲ್ಲಿ ಹಾಕಬೇಕು ಇನ್ನೇ ಒಂದೊಂದು ತೆಗೆದು. ಮತ್ತು ನೆಕ್ಸ್ಟು ಒಂದು ಪೊಟ್ಲಕಾಯಿ ಹಾರ್ವೆಸ್ಟ್ ಮಾಡಿದ್ನಲ್ಲ, ಇವಾಗ ಮತ್ತೆ ಎಷ್ಟು ಪೊಟ್ಲಕಾಯಿ ಆಗಿದೆ ಅಂತ ನೋಡುವ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಗಳು ಹೇಳಿದಾಳೆ, ಅಮ್ಮ ನಾನೇ ಹಾರ್ವೆಸ್ಟ್ ಮಾಡ್ತೀನಿ, ನಂಗೆ ಹಾರ್ವೆಸ್ಟ್ ಮಾಡೋದಂದ್ರೆ ಇಷ್ಟ ಅಂತ ಹೇಳಿದಾಳೆ. ಹಾಗಾಗಿ ಮತ್ತೆ ನಾನು ಮಾಡಲಿಲ್ಲ. ಮೆಣಸಿನ್ಕಾಯಿ ಎಲ್ಲ ತುಂಬ ಹಾಕೊಂಡು ಉಂಟು. ನನಗೊಂದು ಕಡೆ ಭಯನೂ ಉಂಟು, ನವಿಲು ಬಂದು ತಿಂದುಬಿಟ್ರೆ ಅಂತ. ಮತ್ತು ಅವಳೇ ಹಾರ್ವೆಸ್ಟ್ ಮಾಡಲಿ ಅಂತ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಇವಾಗ ಪೊಟ್ಲಕಾಯಿ ನೋಡುವ ಎಷ್ಟಾಗಿದೆ ಅಂತ. ನೋಡಿ ಇಲ್ಲೊಂದು ಚಿಕ್ಕದಾಗಿದೆ. ಸೌತೆ ಬಳ್ಳಿ ಅಂತೂ ಎಲ್ಲ ಕಡೆನೂ ಹಬ್ಕೊಂಡು ಬಿಟ್ಟಿದೆ, ಕಾಲು ಇಡ್ಲಿಕ್ಕೂ ಜಾಗ ಇಲ್ಲ, ಆ ರೀತಿ ಹಬ್ಕೊಂಡು ಬಿಟ್ಟಿದೆ. ನೋಡಿ ಮತ್ತೆ ಇಲ್ಲೊಂದು ಕಾಯಾಗಿದೆ, ಇಲ್ಲೊಂದು ಪೊಟ್ಲಕಾಯಿ ಸುಮಾರು ದೊಡ್ಡಾಗಿದೆ. ಮತ್ತೊಂದು ಇನ್ನೂ ದೊಡ್ಡಾಗಿತ್ತು, ಅದನ್ನು ಇದು
ಇನ್ನೊಂದು ಇಲ್ಲುಂಟು ನೋಡಿ. ಇದು ಸುಮಾರು ದೊಡ್ಡ ಆಗಿದೆ, ಇನ್ನೂ ದೊಡ್ಡ ಆಗಬೇಕು, ಆದರೆ ತುಂಬ ಉದ್ದ ಆಗೋದಿಲ್ಲ. ಇದು ಗಿಡ್ಡ ಜಾತಿ ಅಂತ ಹೇಳಿದ್ನಲ್ಲ ಹಾಗೆ. ಮತ್ತು ಅಲ್ಲೊಂದು ಉಂಟು, ಕಾಣಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ನೋಡಿ. ಅಲ್ಲಿ ಉಂಟು, ಸುಮಾರು ಆಗ್ತಾ ಇವೆ. ಮತ್ತು ಬಳ್ಳಿನೂ ಇವಾಗ ಮೇಲ್ಗಡೆ ಹಬ್ಕೊಂಡಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು, ಇದೆಲ್ಲ ವೇಸ್ಟ್ ಕಳೆ ಅಲ್ಲ, ಹಾಗಾಗಿ ಇದನ್ನು ಕ್ಲೀನ್ ಮಾಡಬೇಕು. ಮಾಡಿಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋದ್ರಲ್ಲಿ ಟೈಮೇ ಸಿಕ್ಕಲಿಲ್ಲ ಅವರಿಗೆ, ಹಾಗಾಗಿ ಕ್ಲೀನ್ ಮಾಡಲಿಲ್ಲ. ಈ ಹಸಿ ಅಂತೂ ಕೊಯ್ಕೊಂಡು ಹೋಗ್ತಾರೆ ದನಗಳಿಗೆಲ್ಲ, ಹಾಗಾಗಿ ಅದನ್ನು ಕೊಯ್ಯೋದಿಲ್ಲ, ದನ ತಿಂತದಿಲ್ಲ. ಹಾಗಾಗಿ ದೊಡ್ಡ ದೊಡ್ಡಾಗಿ ಇದನ್ನು ಕೊಯ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲೆಷ್ಟು ಕೊಯ್ದಿದ್ದಾರೆ, ಅರ್ಧ. ಮತ್ತು ಇಲ್ಲೆಲ್ಲ ಕೊಯ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ತುಂಬ ಆಗಿದೆ ನೋಡಿ. ಇದೆಲ್ಲ ದನ ತಿನ್ನೋ ಹಸಿನೇ. ಅದು ಮಿಕ್ಸ್ ಉಂಟು, ಮಧ್ಯೆ ಮಧ್ಯೆ ಕಳೆ ಮತ್ತು ಹಸಿ ಎಲ್ಲ ಎರಡು ಮಿಕ್ಸ್ ಆಗಿಬಿಟ್ಟಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.